ಹಾಯ್ ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಮ್ಮ ಪಿಜಿನಲ್ಲಿ ಇವತ್ತು ಟಿಫನ್ಗೆ ಅದೇನ್ ಮಾಡಿದ್ರಂತ ಗೊತ್ತಿಲ್ಲ, ಬಟ್ ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಖಾಲಿನೇ ಮಾಡಿದ್ರು. ಅದಕ್ಕೆ ನಾನು ಪುಳಿಯೋಗರೆ ಪಾಯಿಂಟ್ಗೆ ಹೋಗಿ ಪುಳಿಯೋಗರೆ ತಗೊಂಡ್ ಬಂದೆ. ನಮ್ಮ ಅಕ್ಕನ ಫೋನ್ ಮೇಲೆ ಅದೇನೋ ಗ್ರೀನ್ ಲೈನ್ ಬಂದಿತ್ತು ಅಂತ ಅದನ್ನ ತಗಸ್ಕೊಂಡ್ ಬರಕಂತ ನಾವು ಹೋದ್ವಿ ಸರ್ವಿಸ್ ಸೆಂಟರ್ಗೆ. ಅವರು ಇದನ್ನ ಇಲ್ಲಿ ಮಾಡಲ್ಲ, ಬ್ರಿಗೇಡ್ ರೋಡ್ ಅಲ್ಲಿರೋ OnePlus ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಬಸ್ ಹತ್ಕೊಂಡು ನಾವು ಹೊರಟ್ವಿ MG ರೋಡ್ಗೆ. ಅಲ್ಲಿಂದ ಬಸ್ ಇಳಿದು ರೋಡ್ ಕ್ರಾಸ್ ಮಾಡ್ಕೊಂಡು ನಮ್ಮ ಅಕ್ಕ ಇಲ್ಲೇ ಹತ್ರನೇ ಇದೆ ಅಂತ ಅನ್ಕೊಂಡೆ 400 ಮೀಟರ್ ವಾಕ್ ಮಾಡಿಸಿದ್ಲು. ಅಂತೂ ಇಂತೂ ನಾವು ಸ್ಟೋರ್ ರೀಚ್ ಆದ್ವಿ. ನಡ್ಕೊಂಡು ಬಂದಿರೋ ಕಾರ್ನ ಫಸ್ಟ್ ಚೇರ್ ಇಟ್ಕೊಂಡು ನಾನಂತೂ ಕುತ್ಕೊಂಡೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಅಕ್ಕ ಎಲ್ಲಿ ಹೋದ್ಲು ಅಂತ ನೋಡಿದ್ರೆ ಅವ್ರ ಹತ್ರ ಹೋಗಿ ಫೋನ್ ಬಗ್ಗೆ ಕಂಪ್ಲೇಂಟ್ ಹೇಳಕ್ ಅವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಅದಾದ್ಮೇಲೆ ಟೋಕನ್ ಕೊಟ್ಟರು. ಟೋಕನ್ ತಗೊಂಡು ನಾವು ಹೋದ್ವಿ ಸೆಕೆಂಡ್ ಫ್ಲೋರ್. ಟೋಕನ್ ಅವ್ರಿಗೆ ಕೊಡ್ಬೇಕಾಗಿತ್ತು, ಬಟ್ ಹೊಸ ಫೋನ್ ಕೊಡ್ತಾರೆ ಅನ್ನೋ ಖುಷಿಗೆ ನಮ್ಮ ಅಕ್ಕ ಅದನ್ನ ತನ್ನ ಹತ್ರನೇ ಇಟ್ಕೊಂಡು ಕೂತಿದ್ಲು. ಇಫ್ OnePlus ಯೂಸರ್ಸ್ ಯಾರಾದ್ರೂ ಗ್ರೀನ್ ಲೈನ್ ಇಶ್ಯೂ ಫೇಸ್ ಮಾಡ್ತಿದ್ರೆ ದೇ ಹ್ಯಾವ್ 2 ಆಪ್ಷನ್ಸ್. ಒಂದು ಫ್ರೀ ಆಫ್ ಕಾಸ್ಟ್ ಡಿಸ್ಪ್ಲೇನ ಚೇಂಜ್ ಮಾಡ್ಕೊಡ್ತಾರೆ. ಸೆಕೆಂಡ್ ಒನ್ ಇಸ್ ಡಿವೈಸ್ ಅಪ್ಗ್ರೇಡ್. ನಮ್ಮ ಅಕ್ಕ ಚೂಸ್ ಮಾಡಿದ್ದು 6000 ಕೊಟ್ಟು ಡಿವೈಸ್ ಅಪ್ಗ್ರೇಡ್ ಮಾಡಕ್ಕೆ. ಎಸ್, ಫೈನಲಿ ನಮ್ಮ ಅಕ್ಕನ ಕ್ಯೂ ಬಂತು. ಪೇಪರ್ ಮೇಲೆ ಅಲ್ಲೊಂದು ಇಲ್ಲೊಂದು ಸೈನ್ ಮಾಡಿಸ್ಕೊಂಡು ಫೋನ್ ಕೊಟ್ರು. ಹಾಗಾದ್ರೆ ಅಮೌಂಟ್ ಏನು ಕೊಡ್ಲಿಲ್ವಾ ಅಂತೆಲ್ಲ ಕೇಳಬೇಡಿ, ಮುಂಚೆನೆ ಇಸ್ಕೊಂಡಿದ್ರು ಅದನ್ನೆಲ್ಲ. ಫೋನ್ ಆನ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಎಲ್ಲ ಮಾಡ್ಕೊಂಡು ಟ್ಯಾಕೋಸ್ನ ತಿನ್ಕೊಂಡು ನಾವು ನಮ್ಮ PG ದಾರಿ ಹಿಡಿದ್ವಿ.